ನಾವು ರಾಮನಗರದಿಂದ ಬರ್ತಾ ಇದ್ವಿ ಪಾದಯಾತ್ರೆಗೆ. ಇಲ್ಲಿ ವಿಡಿಯೋ ವಿತ್ ಫೋಟೋ ಟೀಮು, ತಿರ್ಗಾ ಆಮೇಲೆ ಪೊಲೀಸರು ಸಿಬ್ಬಂದಿ, ತಿರ್ಗಾ ಆಮೇಲೆ ಅರಣ್ಯ ಇಲಾಖೆಯವರು ಎಲ್ಲರೂ ನಿಂತ್ಕೊಂಡು ತಿರ್ಗಾ ಜನಗಳು ಕಳಿಸ್ತಾ ಇದ್ದಾರೆ. ಯಾವುದೇ ಸೇಫ್ ಆಗಿ ಯಾವುದೇ ತೊಂದರೆ ಆಗ್ದಿರ ಎಲ್ಲ ವಯಸ್ಸಾದವರು ಮಕ್ಕಳು ಎಲ್ಲರೂ ನೀಟಾಗಿ ಸಾಗಿಸ್ತವ್ರೆ. ಆದರೆ ಯಾವುದೇ ಕಾರಣಕ್ಕೂ ಬೆಟ್ಟಕ್ಕೆ ಎದುರ್ಕೊಳ್ದಿರ ಪಾದಯಾತ್ರೆ ಮಾದಪ್ಪನಿಗೆ ಬರ್ಬೋದು. ಎದುರ್ಕೊಳ್ಳೋದು ಯಾವುದೇ ತೊಂದರೆನೂ ಆಗೋದಿಲ್ಲ. ಪಾದಯಾತ್ರೆ ಬರ್ಬೋದು. ಇದೇ ಮಾದಪ್ಪ SDRF ಟೀಮ್ ಮಾತ್ರ ಸೂಪರ್ ಆಗಿದ್ದಾರೆ. ಪೊಲೀಸರು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಂದಿದ್ದಾರೆ ಎಲ್ಲರೂ 3 ಜನ ಒಟ್ಟಾಗಿ ನಮ್ಮನ್ನ ಸೇಫ್ ಆಗಿ ಮಲೆ ಮಾದೇಶ್ವರ ಬೆಟ್ಟಕ್ಕೆ ಈಗ 13 ವರ್ಷದಿಂದ ಬರ್ತಾ ಇದ್ವಿ. 13 ವರ್ಷದಿಂದ ಈ ಥರ ವ್ಯವಸ್ಥೆ ಫೆಸಿಲಿಟಿ ಏನೂ ಇರಲಿಲ್ಲ. ಪೊಲೀಸ್ ವರ್ಗ ಮತ್ತು SDF ಈ ಥರವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅರಣ್ಯ ಇಲಾಖೆಯವರು ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಸೊ ತುಂಬ ಖುಷಿಯಾಗಿದೆ. ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ದಾರೆ ಸರ್. ಥ್ಯಾಂಕ್ ಯು ಸರ್ ಎಲ್ಲ ಟೀಮ್ಗೆ. ಬರ್ತಾ ಇದ್ದೀವಿ. ಫಸ್ಟೇ ಮನ್ನೂರು ತಾಲೂಕಲ್ಲಿ ಈ ಥರ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಟೀಮ್ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಟೀಮ್ ವರ್ಕ್. ಪೊಲೀಸ್ ಇಲಾಖೆಗೆ ಧನ್ಯವಾದ. ಇದೇ ಫಸ್ಟ್ ವರ್ಷ ಬಂದಿರೋದು. ಬಟ್ ಅಂದ್ಕೊಂಡ್ವಿ ನ್ಯೂಸಲ್ಲಿ ಹಿಂದೆ ನೋಡಿದಾಗೆಲ್ಲ ತುಂಬ ಭಯಂಕರ ಇತ್ತು. ನೋಡೋಕೆ ಕೂಡ ಭಯ ಆಗಿದೆ. ಹೆಂಗಪ್ಪ ಹೋಗೋದು ನೀರು ಕೂಡ ಈ ಸಲ ಕೂಡ ಕಳಿಸ್ತಾರೆ. ತುಂಬ ಚೆನ್ನಾಗಿ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಪೊಲೀಸ್ ಇಲಾಖೆಯಿಂದ ತುಂಬ ಸೌಲಭ್ಯ ಮತ್ತೆ ಅಂತೆ. ಬಟ್ ಆರಾಮಾಗಿ ಯಾವುದೇ ಕಾರಣಕ್ಕೂ ಒಂಟಿಯಾಗಿ ಹೋಗಬಾರದು. ಸಂಚರಿಸುವಾಗ ಎಚ್ಚರಿಸಬೇಕು. ಮೊಬೈಲ್ ಫೋನ್, ಇಯರ್ಫೋನ್ಗಳನ್ನು ಬಳಸಬಾರದು. ಕಾಡಿನೊಳಗೆ ಸೇರುವುದು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಕಾಡಿನೊಳಗೆ ವಸ್ತುಗಳನ್ನು ಹಾಕುವುದನ್ನು ನಿಷೇಧಿಸಲಾಗಿದೆ. ಹಾಗೂ ಎಲ್ಲ ಪ್ಲಾಸ್ಟಿಕ್ ಇತರ ತ್ಯಾಜ್ಯ ವಸ್ತುಗಳನ್ನು ಭಕ್ತಾದಿಗಳು ತಮ್ಮಲ್ಲೇ ಇರಿಸಿಕೊಂಡು ಕಾಡಿನಿಂದ ಹೊರ ಬಂದ ಮೇಲೆ ನಿಗದಿತ ಸ್ಥಳದಲ್ಲಿ ಹಾಕುವುದು. ಹಾಗೆ ಅರಣ್ಯ ಇಲಾಖೆಯವರು ಮಾಡಿರುವ ಕಸದ ಬುಟ್ಟಿಗಳು ದಾರಿ ಮಧ್ಯ ಅಲ್ಲಲ್ಲಿ ಮಾಡಿರುತ್ತಾರೆ. ನಿಗದಿತ ಸ್ಥಳದಲ್ಲಿ ಹಾಕಲು ಕೋರಲಾಗಿದೆ. ದೈಹಿಕವಾಗಿ ಆರೋಗ್ಯ ಮತ್ತು ಸದೃಢವಾಗಿರುವ ಹಾಗೂ ವಯಸ್ಕರು ಮಾತ್ರ ಕಾಲುನಡಿಗೆಯಲ್ಲಿ ಮಾಡುವುದು. ಮಕ್ಕಳು ಹಾಗೂ ವಯೋವೃದ್ಧರು